ಇದು ನನ್ನ ತಾಯಿಯ ಕನಸು. ಆಕ್ಚುಲಿ ಅವರು ಶಿವಮೊಗ್ಗದಿಂದನೂ ಶಿ ಇಸ್ ಅ ಬಿಗ್ ಫ್ಯಾನ್. ನಾನು ಸಿನಿಮಾಗೆ ಎಂಟ್ರಿ ಕೊಟ್ಟಾಗ ಅವ್ರದ್ದು ಯಾವ್ದೋ ಒಂದು ಮೂಲಲ್ಲಿ ಕುತ್ಕೊಂಡು ಕಂಡಂತ ಕನ್ಸದು ಅವರೊಟ್ಟಿಗೆ ಒಂದ್ಸತಿ ಕಾಣಿಸ್ಕೊಬೇಕು ಇವನು ಅಂತ. ಐ ಥಿಂಕ್ ಇಟ್ಸ್ ಹರ್ ಬ್ಲೆಸಿಂಗ್ ಅಂಡ್ ಹರ್ ಡಿಸೈರ್ ಈ ತರ ಆಗಿರೋದು. ಸೊ ಐ ಗೆಸ್ ದಿಸ್ ಇಸ್ ದಟ್ ಒನ್ ಮೂಮೆಂಟ್. ಈ ಜಾಗದಲ್ಲಿ ಯಾರು ಇರೋದಕ್ಕೆ ಇಷ್ಟಪಡಲ್ಲ ಹೇಳಿ ಅಲ್ವಾ ಸರ್? ಖಂಡಿತ ಸರ್. ಅವ್ರಿಗೆ ನಿಮ್ಮನ್ನ ಭೇಟಿ ಮಾಡಿದಾಗ ಫಸ್ಟ್ ಟೈಮ್ ಭೇಟಿ ಮಾಡಿದಾಗ ಏನ್ ಹೇಳಿದ್ರು ಅದೇನೋ ನೆನಪಿದೆಯಾ ಸರ್? ಇಫ್ ಯು ಕ್ಯಾನ್ ಶೇರ್. ಆ ವ್ಯಕ್ತಿ ಕಣ್ಣು ನಿಮಗೆ ನೋಡಿದ ತಕ್ಷಣ ಎಲ್ಲ ನೆನಪಿರೋದು ಮರ್ತೋಗ್ತಾ ಇತ್ತು. ಅಂಡ್ ಅದೊಂದು ಫಸ್ಟ್ ಟೈಮ್ ನನಗೆ ನನ್ನ ವಾಯ್ಸು ಬೆಕ್ಕಿನ ತರ ಕೇಳಿಸಿದ್ದು. ಅವ್ರು ಬರ್ತಿದ್ದಂಗೆ ಹಾಯ್ ನೀವ್ ಹೇಳ್ತಾ ಇದ್ರೆ ನಮ್ಗೆ ಮೈ ಜುಮ್ ಅನ್ಸ್ತಾ ಇದೆ. ಇಲ್ಲ, ಇನ್ನೊಂದು ಈ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಸುಮ್ನೆ ಬೇಕಂತ ನನಗೆ ಈ ರಾಮ್ ಗೋಪಾಲ್ ವರ್ಮಾ ಅವರು ಎಲ್ಲರೂ ಸೇರಿ ಸುಮ್ನೆ ಎದುರಿಸೋರು. ಅವರು ರಿತೇಶ್ ದೇಶ್ಮುಖ್ ನನ್ನೊಟ್ಟಿಗೆ ಆಕ್ಟ್ ಮಾಡ್ತಾ ಇದ್ರು. ಸೊ ಅವ್ರು ಆಕ್ಚುಲಿ ಸೆಟ್ ಸೇರಿದ್ದು ಆಲ್ಮೋಸ್ಟ್ ಆಫ್ಟರ್ 7 days. ಪ್ರತಿದಿನ ಬರೋರು ನನ್ನ ಹತ್ರ. ಏ ಅಭಿ 6 दिन में तेरा बाप आ रहा है, 5 दिन में तेरा बाप आ रहा है ಹೇಳಿ ನನ್ನ ಸೈಕ್ ಮಾಡ್ಬಿಟ್ಟಿದ್ರು. ಫೈನಲಿ ದ ಡೇ ಹಿ ಕೇಮ್, ಆಕ್ಚುಲಿ ಐ ಹ್ಯಾಡ್ ಮೆಂಟಲಿ ಪ್ರಿಪೇರ್ಡ್. ನಾನು ಸೈಕ್ ಆಗಲ್ಲ ಅನ್ಬಿಟ್ಟು ಐ ಸ್ಟುಡ್ ಇಟ್ ಅಪ್. ಬಟ್ ಆಕ್ಚುಲಿ ಒಳಗಡೆ ಸಿಕ್ಕಾಪಟ್ಟೆ ಹೊಡ್ಕೋತಾ ಇತ್ತು. ಬಟ್ ಐ ಗೆಸ್ ಐ ಲಿವ್ಡ್ ಅಪ್ ಟು ಮೈ ಓನ್ ಥಿಂಕಿಂಗ್. ಸೂಪರ್ ಸರ್. ನಾವು ಸುದೀಪ್ ಸರ್ ವಾಯ್ಸ್ ಕೇಳಿದ್ರೆ ನಮ್ಗೆ ಫುಲ್ ವೈಬ್ರೇಟ್ ಆಗುತ್ತೆ. ಸುದೀಪ್ ಸರ್ ಹೇಳ್ತಾ ಇದಾರೆ ಅವ್ರ ವಾಯ್ಸ್ ಕೇಳಿದಾಗ ಅವ್ರ ವಾಯ್ಸ್ ಮುಂದೆ ವೆಕ್ಕೋ ವಾಯ್ಸ್ ಆಗೋಯ್ತು ಅಂತ ಹೇಳಿ. ಥ್ಯಾಂಕ್ ಯು ಸೊ